ಸ್ನೇಹಿತರೆ ನಮಸ್ಕಾರ. ರಾಜ್ಯದಲ್ಲಿ ಭಾರೀ ಸಂಚಲನವನ್ನು ಸೃಷ್ಟಿಸಿರುವಂತಹ ಈ ಪ್ರಜ್ವಲ್ ಪೆನ್ಡ್ರೈವ್ ಪ್ರಕರಣ ಕ್ಷಣ ಕ್ಷಣಕ್ಕೂ ಕೂಡ ರೋಚಕತೆಯನ್ನು ಪಡ್ಕೊಳ್ತಾ ಇದೆ. ಭಾರೀ ಬೆಳವಣಿಗೆಗಳು ಕೂಡ ಈ ಪ್ರಕರಣದಲ್ಲಿ ಮೇಲಿಂದ ಮೇಲೆ ನಡೀತಾ ಇದೆ. ಇಷ್ಟು ಸಮಯ ಒಂದು ರೀತಿಯಲ್ಲಿ ಸಾಗ್ತಾ ಇದ್ದಂಥ ಪ್ರಕರಣ ಈಗ ಮತ್ತೊಂದು ರೀತಿಯಲ್ಲಿ ಸಾಗ್ತಾ ಇದೆ. ಈಗಾಗಲೇ ಒಂದೆರಡು FIRಗಳು ಈ ಪ್ರಜ್ವಲ್ ರೇವಣ್ಣ ಮತ್ತು ಅವರ ತಂದೆ ರೇವಣ್ಣ ವಿರುದ್ಧ ದಾಖಲಾಗಿತ್ತು. ಆದರೆ ಈಗ ಈ ಎರಡನೇ FIRನಲ್ಲಿ ಇರುವಂತಹ ಒಂದಷ್ಟು ವಿಚಾರಗಳು ಬೆಚ್ಚಿ ಬೀಳಿಸುವಂತಿದೆ. ಈ ಎರಡನೇ FIRನಲ್ಲಿ ಸಾಕಷ್ಟು ಗಂಭೀರ ವಿಚಾರಗಳನ್ನು ಇಲ್ಲಿ ಸಂತ್ರಸ್ತೆ ತನ್ನ ದೂರಿನಲ್ಲಿ ಉಲ್ಲೇಖ ಮಾಡಿದ್ದಾರೆ. ಅದನ್ನು FIRನಲ್ಲೂ ಕೂಡ ದಾಖಲುಪಡಿಸಲಾಗಿದೆ. ಜಿಲ್ಲಾ ಪಂಚಾಯತ್ನ ಮಾಜಿ ಸದಸ್ಯೆ ಆಗಿರುವಂತಹ ಈ ಸಂತ್ರಸ್ತೆಯ ಮೇಲೆ 3 ವರ್ಷ ನಿರಂತರವಾಗಿ ದೌರ್ಜನ್ಯ ನಡೆದಿದೆ ಎನ್ನುವಂತಹ ಮಾಹಿತಿಯನ್ನು ಬಿಚ್ಚಿಟ್ಟಿದ್ದಾರೆ. ಜೊತೆಗೆ ವಿಡಿಯೋವನ್ನು ತೋರಿಸಿ ಗನ್ನನ್ನು ತೆಗೆದಿಟ್ಟು ಆ ಗನ್ ಪಾಯಿಂಟ್ನಲ್ಲಿ ಈಕೆಯ ಮೇಲೆ ನಿರಂತರವಾದಂಥ ದೌರ್ಜನ್ಯವನ್ನು ಈ ಸಂಸದ ಪ್ರಜ್ವಲ್ ರೇವಣ್ಣ ಮಾಡಿದ್ದಾರೆ ಅನ್ನುವಂಥ ಆರೋಪವನ್ನು ಈ ದೂರುದಾರೆ ಸಂತ್ರಸ್ತೆ ಉಲ್ಲೇಖ ಮಾಡಿದ್ದಾರೆ. ಹೀಗಾಗಿ ಇದು ಈ ಪ್ರಜ್ವಲ್ ರೇವಣ್ಣನ ಇನ್ನೊಂದು ಮುಖವಾಡವನ್ನು ತೆರೆದಿಡ್ತಾ ಇದೆ. ಈ ಮೂಲಕ ಪ್ರಜ್ವಲ್ ರೇವಣ್ಣಗೆ ಸಾಮಾನ್ಯವಾದಂಥ ಶಿಕ್ಷೆ ಸಿಕ್ಕಿದ್ರೆ ಅದು ತೀರಾ ಕಾಮನ್ ಆಗುತ್ತೆ. ಈತನಿಗೆ ಘೋರಾತಿಘೋರ ಶಿಕ್ಷೆ ಸಿಗಬೇಕು ಅನ್ನುವಂಥ ಆಗ್ರಹಗಳು ಹೆಚ್ಚಾಗ್ತಿದ್ದಾವೆ. ಜೊತೆಗೆ ಒಂದು ಹಂತದಲ್ಲಿ ಪ್ರಜ್ವಲ್ ರೇವಣ್ಣ ವಿರುದ್ಧ ಸಾಫ್ಟ್ ಕಾರ್ನರ್ ಇದ್ದವರು ಕೂಡ ಈಗ ಬದಲಾಗ್ತಿದ್ದಾರೆ. ಈಗ ಅವರ ಆಲೋಚನೆ ಬದಲಾಗ್ತಿದೆ. ಈತ ಸಾಮಾನ್ಯವಾದಂತಹ ಮನುಷ್ಯ ಅಲ್ವೇ ಅಲ್ಲ, ಈತ ಮನುಷ್ಯ ರೂಪದಲ್ಲಿರುವಂಥ ರಾಕ್ಷಸನು ಅನ್ನುವಂಥ ಪ್ರಶ್ನೆಯನ್ನು ಸಹಜವಾಗಿ ಎಲ್ಲರೂ ಕೂಡ ಕೇಳ್ತಿದ್ದಾರೆ. ಒಂದು ಕಡೆ ಫಾರಿನಲ್ಲಿ ಹೋಗಿ ಎಸ್ಕೇಪ್ ಆಗಿ ಅಲ್ಲಿ ಜರ್ಮನಿ, ದುಬೈ ಅಂತೇಳ್ಬಿಟ್ಟು ಒಂದು ಕಂಟ್ರಿಯಿಂದ ಇನ್ನೊಂದು ಕಂಟ್ರಿಗೆ ಓಡಾಡಿಕೊಂಡು ಹಾಯಾಗಿರುವಂಥ ಪ್ರಜ್ವಲ್ ರೇವಣ್ಣ, ಇನ್ನೊಂದು ಕಡೆ ಅವರ ತಂದೆ ರೇವಣ್ಣನು ಕೂಡ SIT ನೋಟಿಸ್ಗೂ ಕೂಡ ಕೇರ್ ಮಾಡ್ತಿಲ್ಲ, ಹೋಗಿ ಸ್ಟೇಟ್ಮೆಂಟನ್ನು ಕೂಡ ಕೊಡ್ತಾ ಇಲ್ಲ. ತಾನಾಯಿತು ತನ್ನ ಪ್ಲಾನಿಂಗ್ಗಳು ಆಯಿತು ಅಂತ ಹೇಳ್ಬಿಟ್ಟು ಓಡಾಡ್ಕೊಂಡಿರುವಂಥ ರೇವಣ್ಣ, ಇನ್ನೊಂದು ಕಡೆ ಭವಾನಿ, ಮತ್ತೊಂದು ಕಡೆ ಸೂರಜ್. ಈ ಇಡೀ ಫ್ಯಾಮಿಲಿಯ ಒಂದೊಂದೇ ಚರಿತ್ರೆಗಳನ್ನು ತೆರೀತಾ ಹೋದಾಗ ಭಯಾನಕ ವಿಚಾರಗಳು ಹೊರಗಡೆ ಬರ್ತಿದ್ದಾವೆ. ಅದರಲ್ಲೂ ಕೂಡ ಈ ಎರಡನೇ FIRನಲ್ಲಿ ಉಲ್ಲೇಖ ಆಗಿರುವಂಥ ಒಂದೊಂದು ಅಂಶಗಳನ್ನು ನೀವೇನಾದರೂ ಕೇಳಿಸ್ಕೊಂಡ್ರೆ ನಿಮ್ಮ ಮೈಯಲ್ಲಿರುವಂಥ ಪ್ರತಿ ಕಣವು ಕೂಡ, ರಕ್ತದ ಕಣವು ಕೂಡ ಬಿಸಿ ಇರ್ತದೆ. ನಿಮ್ಮ ರೋಮಗಳು ಪುಟಿದು ನಿಲ್ತವೆ, ಆಕ್ರೋಶ ಸ್ಫೋಟ ಆಗ್ತದೆ. ಹಾಗಾದರೆ ಎಂತಹ ಅಂಶಗಳನ್ನು ಈ FIRನಲ್ಲಿ ದೂರಿನಲ್ಲಿ ಉಲ್ಲೇಖ ಮಾಡಲಾಗಿದೆ ಅನ್ನುವಂತಹ ಕಂಪ್ಲೀಟ್ ಇನ್ಫಾರ್ಮೇಷನನ್ನು ನಿಮ್ಮ ಮುಂದೆ ಇಡ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಈ ಹಾಸನದ ಸಂಸದ ಪ್ರಜ್ವಲ್ ರೇವಣ್ಣ, ಪೆನ್ಡ್ರೈವ್ ಪ್ರಜ್ವಲ್, ಹಾಸನದ ಹಾಸಿಗೆಯ ಹೀರೋ ಪ್ರಜ್ವಲ್, ಹೀಗೆ ನಾನಾ ಹೆಸರಾಂಕಿತ ಬಿರುದಾಂಕಿತ ಪ್ರಜ್ವಲ್ ರೇವಣ್ಣ ವಿರುದ್ಧ ಈಗ ಮತ್ತೊಂದು ದೂರು ಕೂಡ ದಾಖಲಾಗಿದೆ. ಎರಡನೇ FIR ಕೂಡ ಈಗಾಗಲೇ ಫೈಲ್ ಆಗಿದೆ. ಈ ಎರಡನೇ FIR ಮೊದಲನೇ FIRಗಿಂತನೂ ಕೂಡ ಅತ್ಯಂತ ಗಟ್ಟಿಯಾಗಿದೆ ಮತ್ತು ಹೆಚ್ಚು ಸ್ಟ್ರಾಂಗ್ ಆಗಿದೆ. ಭಯಾನಕ ಸ್ಫೋಟಕ ಅಂಶಗಳು ಈ FIRನಲ್ಲಿ ಉಲ್ಲೇಖ ಆಗಿದೆ. ಹೌದು, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯೆಯೊಬ್ಬರು ತಮ್ಮ ಮೇಲೆ ಪ್ರಜ್ವಲ್ ರೇವಣ್ಣ ನಿರಂತರವಾಗಿ 3 ವರ್ಷಗಳ ಕಾಲ ಅತ್ಯಾಚಾರವೆಸಗಿದ್ದಾರೆ ಅನ್ನುವಂತಹ ಘೋರಾತಿಘೋರ ಗಂಭೀರ ವಿಚಾರವನ್ನು ಪ್ರಸ್ತಾಪಿಸಿ ದೂರನ್ನು ದಾಖಲಿಸಿದ್ದಾರೆ. ಹೌದು, ಈಗಾಗಲೇ 2900 ಮಹಿಳೆಯರ ಜೊತೆಗೆ ಅಶ್ಲೀಲವಾದಂತಹ ವಿಡಿಯೋಗಳನ್ನು ಮಾಡಿ ಅವರ ಜೊತೆಗೆ ಅಕ್ರಮವಾದಂಥ ಸಂಬಂಧವನ್ನು ಇಟ್ಕೊಂಡು ಅವರ ಜೊತೆಗೆ ಹೆದರಿಸಿ, ಬೆದರಿಸಿ, ಆಮಿಷಗಳನ್ನು ಒಡ್ಡಿ ಅನೈತಿಕ ಸಂಬಂಧವನ್ನು ಬೆಳೆಸಿ ಅದನ್ನು ಆತ ರಾಸಲೀಲೆಯನ್ನು ನಡೆಸಿರುವಂತಹ ಎಲ್ಲ ಕೇಸ್ಗಳನ್ನು ಕೂಡ ವಿಡಿಯೋ ಮಾಡಿಕೊಂಡು, ಆತ ಯಾರ್ಯಾರ ಜೊತೆಗೆ ರಾಸಲೀಲೆ ಮಾಡಿದಾನೆ ಅದೆಲ್ಲದರೂ ವಿಡಿಯೋವನ್ನು ಮಾಡಿಕೊಂಡು, ಅದು ಕೂಡ ಮನುಷ್ಯರು ನೋಡೋ ರೀತಿಯಲ್ಲಿರುವಂಥ ವಿಡಿಯೋಗಳಲ್ಲ, ಅಂತಹ ವಿಡಿಯೋಗಳನ್ನು ಮಾಡಿಕೊಂಡು ಅದನ್ನು ತನ್ನ ಪೆನ್ಡ್ರೈವ್ನಲ್ಲಿ ಅಥವಾ ತನ್ನ ಮೊಬೈಲ್ನಲ್ಲಿ ಇಟ್ಕೊಂಡು ಅದು ಕೊನೆಗೆ ಊರ್ಬಾಗ್ಲು ಎಲ್ಲ ಕಡೆಯೂ ಕೂಡ ಹರಿದು ಹಂಚುವಂತೆ ಮಾಡಿ ಆ ಮಹಿಳೆಯರ ಮಾನ ಹರಣವನ್ನು ಮಾಡೋದಕ್ಕೆ ಈತ ಒಬ್ಬ ಕೇಂದ್ರ ಬಿಂದು ಆಗಿದ್ದಾನೆ. ಯಾರು? ಈ ಸಂಸದ ಪ್ರಜ್ವಲ್ ರೇವಣ್ಣ. ಈಗ ಈ ಪ್ರಕರಣ ದೇಶದಾದ್ಯಂತ ವ್ಯಾಪಕ ಸುದ್ದಿಗೆ ಗ್ರಾಸವಾಗಿದೆ. ಈ ಹಾಸನದ ಪೆನ್ಡ್ರೈವ್ ಪ್ರಕರಣ ದೇಶದ ಮೂಲೆ ಯಾಕೆ ವಿದೇಶದಲ್ಲೂ ಕೂಡ ಭಾರಿ ಸುದ್ದಿಯನ್ನು ಮಾಡ್ತಿದೆ. ವಿದೇಶದಲ್ಲೂ ಕೂಡ ಇದ್ರ ಬಗ್ಗೆ ಚರ್ಚೆ ಆಗ್ತಿದೆ. ಅವನೆಂಥ ಮನುಷ್ಯನ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಪ್ರಶ್ನೆಯನ್ನು ಮಾಡ್ತಿದ್ದಾರೆ. ಇಂತಹ ನರರೂಪಿ ರಕ್ಕಸನ ವಿರುದ್ಧ ಈಗ ಮತ್ತೊಂದು FIR ದಾಖಲಾಗಿದೆ. ಈ FIRನಲ್ಲಿ ಇರುವಂತಹ ಒಂದಷ್ಟು ವಿಚಾರಗಳನ್ನು ನೀವು ಗಮನಿಸಿದರೆ ಇನ್ನಷ್ಟು ಆಘಾತಗೊಳ್ತೀರಾ, ಇನ್ನಷ್ಟು ಭಯಾನಕ ವಿಚಾರಗಳು ಹೊರಗಡೆ ಬರ್ತವೆ. ಇಲ್ಲಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರೊಬ್ಬರ ಮೇಲೆ 3 ವರ್ಷಗಳ ಕಾಲ ಈ ಪ್ರಜ್ವಲ್ ರೇವಣ್ಣ ನಿರಂತರವಾಗಿ ಈ ರೀತಿಯಾದಂಥ ದೌರ್ಜನ್ಯವನ್ನು ಎಸಗ್ತಿದ್ದ.
ಅದು ಕೂಡ ಹೆದರಿಸಿ ಬೆದರಿಸಿ ಬ್ಲಾಕ್ ಮೇಲ್ ಮಾಡಿ ಈ ರೀತಿ ದೌರ್ಜನ್ಯವನ್ನು ಎಸಗ್ತಿದ್ದ ಅನ್ನುವಂತಹ ಮಾಹಿತಿಯನ್ನು ಸ್ವತಃ ದೂರುದಾರೆ ಬಿಚ್ಚಿಟ್ಟಿದ್ದಾರೆ. ಮೂಲಗಳ ಪ್ರಕಾರ ಸುಮಾರು 40 ವರ್ಷಗಳ ವಯಸ್ಸಿನ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯೆ ತಮ್ಮ ದೂರಿನಲ್ಲಿ ಪ್ರಜ್ವಲ್ ರೇವಣ್ಣ ತಮ್ಮ ಮೇಲೆ 3 ವರ್ಷಗಳ ಕಾಲ ನಿರಂತರವಾಗಿ ಈ ರೀತಿ ಅತ್ಯಾಚಾರವನ್ನು ಮಾಡಿದ್ದಾರೆ. ನಮ್ಮ ದೈಹಿಕ ಸಂಪರ್ಕದ ಸನ್ನಿವೇಶಗಳನ್ನು ತಮ್ಮ ಮೊಬೈಲ್ನಲ್ಲಿ ಸೆರೆ ಹಿಡಿದು ಅವುಗಳನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಅಪ್ಲೋಡ್ ಮಾಡೋದಾಗಿ ಹೇಳಿ ನಿನ್ನ ಮಾನ ಮರ್ಯಾದೆಯನ್ನು 3 ಕಾಸಿಗೆ ಹರಾಜು ಮಾಡ್ತೀನಿ ಅಂತೇಳಿ ಹೇಳಿ ಬೆದರಿಸಿ ಪದೇ 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 ನನ್ನನ್ನು ಲೈಂಗಿಕವಾಗಿ ಬಳಸಿಕೊಂಡಿದ್ರು ಅನ್ನುವಂತಹ ದೂರನ್ನು ಕೊಟ್ಟಿದ್ದಾಳೆ. ಜನವರಿ 1, 2021 ಮತ್ತು ಏಪ್ರಿಲ್ 25, 2004 ನಡುವೆ ತನ್ನ ಮೇಲೆ ನಿರಂತರವಾದಂತಹ ಈ ರೀತಿಯಾದಂಥ ದೌರ್ಜನ್ಯ ನಡೆದಿದೆ, ಲೈಂಗಿಕವಾಗಿ ಕಿರುಕುಳವನ್ನು ನೀಡಲಾಗಿದೆ ಅಂತ ಹೇಳಿಬಿಟ್ಟು ಮಹಿಳೆ ಆರೋಪಿಸಿದ್ದಾಳೆ. ಅಲ್ಲದೆ CID ಬಳಿ ಮೇ 1 ಪ್ರಕರಣ ದಾಖಲಿಸಿದ್ದು ಈ ಮೂಲಕ ಪ್ರಜ್ವಲ್ ರೇವಣ್ಣ ವಿರುದ್ಧ 2ನೇ FIR ದಾಖಲಾದಂತಾಗಿದೆ. ಹಾಗಾದರೆ ಸಂತ್ರಸ್ತೆ ಕೊಟ್ಟಂಥ ದೂರಿನಲ್ಲಿ ಏನಿದೆ ಅನ್ನೋದನ್ನು ಆರಂಭದಿಂದ ಕೊನೆಯವರೆಗೂ ಕೂಡ ನೀವು ಕೇಳಿಸ್ಕೊಳ್ಳೇಬೇಕು. ಯಾಕಂತ ಹೇಳಿದ್ರೆ ಇಲ್ಲಿ ಇರುವಂಥ ಒಂದೊಂದು ವಿಚಾರಗಳು ಕೂಡ ಅಷ್ಟು ಇಂಪಾರ್ಟೆಂಟ್ ಆಗಿದೆ. ಹೌದು, ಈಗ ದೂರಿನಲ್ಲಿ ಆಕೆ ಉಲ್ಲೇಖ ಮಾಡಿರುವಂಥ ಒಂದಷ್ಟು ಅಂಶಗಳನ್ನು ಮತ್ತು FIRನಲ್ಲಿ ಉಲ್ಲೇಖ ಆಗಿರುವಂಥ ಒಂದಷ್ಟು ಅಂಶಗಳನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ನೋಡಿ. 2021ರಲ್ಲಿ ಸರ್ಕಾರಿ BCM ಹಾಸ್ಟೆಲ್ನಲ್ಲಿ ವಿದ್ಯಾರ್ಥಿನಿಯರಿಗೆ ಸೀಟು ಕೊಡಿಸಲು ನಾನು ಹಾಸನದ ಸಂಸದ ಪ್ರಜ್ವಲ್ ರೇವಣ್ಣನನ್ನು ಭೇಟಿಯಾಗಲು ತೆರಳಿದ್ದೆ. ನಾನು ಸಂಸದ ಪ್ರಜ್ವಲ್ ರೇವಣ್ಣನವರನ್ನ ಕ್ವಾರ್ಟರ್ಸ್ನಲ್ಲಿ ಭೇಟಿ ಮಾಡಿದ್ದೆ. ಪ್ರಜ್ವಲ್ ರೇವಣ್ಣ ಮೊದಲ ದಿನ ನನ್ನನ್ನು ಭೇಟಿ ಮಾಡಲಿಕ್ಕೆ ಭೇಟಿ ಮಾಡಲಿಲ್ಲ. ಮರುದಿನ ಹಾಸನದ MP ನಿವಾಸಕ್ಕೆ ಪ್ರಜ್ವಲ್ ರೇವಣ್ಣ ತನ್ನನ್ನು ಕರೆಸಿಕೊಂಡಿದ್ದರು. ನೆಲಮಹಡಿಯಲ್ಲಿ ಹೆಚ್ಚಿನ ಜನ ಇದ್ದಿದ್ದರಿಂದ ಮೇಲ್ಮಹಡಿಯಲ್ಲಿ ಕಾಯುವಂತೆ ಹೇಳಿದರು. ಮೇಲ್ಮಹಡಿಯಲ್ಲಿ ಇನ್ನೂ ಕೆಲವು ಮಹಿಳೆಯರು ಇದ್ದರು. ಅವರ ಜೊತೆ ಕಾಯುವಂತೆ ಪ್ರಜ್ವಲ್ ರೇವಣ್ಣ ಸಂತ್ರಸ್ತೆಗೆ ಹೇಳಿದ್ರಂತೆ. ಸ್ವಲ್ಪ ಸಮಯದ ನಂತರ ಮೇಲೆ ಬಂದಂಥ ಪ್ರಜ್ವಲ್ ರೇವಣ್ಣ ಮೊದಲು ಬಂದಿದ್ದಂಥ ಮಹಿಳೆಯರನ್ನು ಮಾತನಾಡಿಸಿ ಕಳಿಸ್ತಾರೆ. ನಂತರ ನನ್ನನ್ನು ಕೋಣೆಯೊಳಗೆ ಕರೀತಾರೆ. ಬಾಗಿಲು ಹಾಕಿ ಕೈ ಹಿಡಿದು ಎಳೆದು ಮೈ ಮೇಲೆ ಎಳೆದುಕೊಳ್ತಾರೆ. ಸಂತ್ರಸ್ತೆ ಕೂಗಿಕೊಳ್ಳುವುದಾಗಿ ಹೇಳಿದಾಗ ಪ್ರಜ್ವಲ್ ರೇವಣ್ಣ ಗನ್ ತೋರಿಸ್ತಾರೆ, ಬೆದರಿಕೆಯನ್ನು ಹಾಕ್ತಾರೆ. ಅಲ್ಲದೆ ನಿನ್ನ ಗಂಡನಿಂದ ನನ್ನ ತಾಯಿಯ MLA ಟಿಕೆಟ್ ತಪ್ಪಿದೆ, ಅವನು ಜಾಸ್ತಿ ಮಾತನಾಡ್ತಿದ್ದಾನೆ, ನೀನು ರಾಜಕೀಯವಾಗಿ ಬೆಳಿಬೇಕು ಅಂತ ಹೇಳಿದ್ರೆ ನಾನು ಹೇಳಿದಂತೆ ಕೇಳಬೇಕು, ನಿನ್ನ ಗಂಡನನ್ನು ಕೂಡ ಬಾಯಿ ಮುಚ್ಚಿಸಬೇಕು ಅನ್ನುವಂತಹ ಬೆದರಿಕೆಯನ್ನು ಹಾಕ್ತಾನೆ. ನಂತರ ಅವರು ನನ್ನ ಬಟ್ಟೆಗಳನ್ನು ಬಿಚ್ಚೋದಕ್ಕೆ ಹೇಳಿದರು. ನನ್ನನ್ನು ಕೇಳಿದರೂ ಕೂಡ ಅಥವಾ ನಾನು ಅದಕ್ಕೆ ನಿರಾಕರಿಸಿದ್ರು ಕೂಡ ನನ್ನನ್ನು ಅವರು ಬಿಡಲಿಲ್ಲ. ನಾನು ಸಹಾಯಕ್ಕಾಗಿ ಕಿರಿಸ್ತೇನೆ ಅಂತೇಳಿ ಹೇಳಿದೆ. ನಂತರ ಪ್ರಜ್ವಲ್ ತಮ್ಮ ಬಂದೂಕನ್ನು ಹಿಡಿದುಕೊಂಡು ಬಂದು ನನ್ನನ್ನು ಹಾಗೂ ನನ್ನ ಪತಿಯನ್ನು ಬಿಡೋದಿಲ್ಲ ಅಂತೇಳಿ ಬೆದರಿಕೆಯನ್ನು ಹಾಕಿದರು. ಬಳಿಕ ಬಲವಂತವಾಗಿ ನನ್ನ ಬಟ್ಟೆಗಳನ್ನು ಬಿಚ್ಚಿ ನನ್ನನ್ನು ಮಂಚಕ್ಕೆ ತಳ್ಳಿ ನನ್ನ ಮೇಲೆ ಮೃಗದ ರೀತಿಯಲ್ಲಿ ಎರಗಿದ್ರು. ನನ್ನ ಮೇಲೆ ದೌರ್ಜನ್ಯವನ್ನು ನಡೆಸಿದರು. ಅಲ್ಲದೆ ಈ ದೃಶ್ಯಗಳನ್ನು ಮೊಬೈಲ್ನಲ್ಲಿ ವಿಡಿಯೋ ರೆಕಾರ್ಡ್ ಮಾಡಿಕೊಂಡ್ರು. ಯಾರಿಗಾದರೂ ತಿಳಿಸಿದರೆ ಇದನ್ನು ವೈರಲ್ ಮಾಡೋದಾಗಿಯೂ ಕೂಡ ಬೆದರಿಕೆಯನ್ನು ಹಾಕಿದ್ರು. ಅದೇ ವಿಡಿಯೋಗಳನ್ನು ಇಟ್ಕೊಂಡು ಫೋನ್ ಮೂಲಕ ವಿಡಿಯೋ ಕಾಲ್ ಮಾಡ್ತಾಯಿದ್ರು. ವಿಡಿಯೋ ಕಾಲ್ನಲ್ಲೇ ನನ್ನನ್ನು ಬಟ್ಟೆ ಬಿಚ್ಚುವಂತೆ ಒತ್ತಾಯಿಸ್ತಿದ್ರು. ಹೀಗೆ ಅವರು ನನ್ನ ಮೇಲೆ ಹಲವಾರು ಬಾರಿ ದೌರ್ಜನ್ಯವನ್ನು ಎಸಗಿದ್ದಾರೆ ಅಂತ ಹೇಳ್ಬಿಟ್ಟು ದೂರಿನಲ್ಲಿ ಆರೋಪಿಸಲಾಗಿದೆ. ತಾನು ಭಯದಿಂದ ಇದುವರೆಗೂ ಕೂಡ ದೂರನ್ನು ನೀಡಿರಲಿಲ್ಲ. ಆದರೆ ಪ್ರಜ್ವಲ್ ವಿರುದ್ಧದ ಆರೋಪಗಳ ಬಗ್ಗೆ ಪರಿಶೀಲಿಸಲು SIT ರಚಿಸುವುದರಿಂದ ಈಗಲೇ ದೂರು ನೀಡುವುದು ಸೂಕ್ತ ಅಂತೇಳಿ ನಿರ್ಧರಿಸಿ ನಾನು ಈ ದೂರನ್ನು ಕೊಟ್ಟಿದ್ದೇನೆ ಅಂತಲೂ ಕೂಡ ಹೇಳಿದ್ದಾರೆ. ಈ ದೂರಿನ ಅನ್ವಯ ಮಹಿಳೆ ಕೊಟ್ಟಂಥ ಈ ದೂರಿನ ಅನ್ವಯ ಪೊಲೀಸರು ಪ್ರಜ್ವಲ್ ರೇವಣ್ಣ ವಿರುದ್ಧ ಭಾರತೀಯ ದಂಡ ಸಂಹಿತೆ ಸೆಕ್ಷನ್ 376(2) ಒಂದೇ ಮಹಿಳೆಯ ಮೇಲೆ ಪದೇ ಅತ್ಯಾಚಾರವನ್ನು ಎಸಗುವುದು. ಇನ್ನು 354A ಅದರಲ್ಲಿ ಸೆಕ್ಷನ್ 1 ದೈಹಿಕ ಸಂಪರ್ಕ ಮತ್ತು ಅನಪೇಕ್ಷಿತ ಮತ್ತು ಸ್ಪಷ್ಟ ಲೈಂಗಿಕ ಪ್ರಚೋದನೆಗೆ ಒತ್ತಾಯ ಮಾಡುವಂಥದ್ದು. ಇನ್ನು 354B ವಿವಸ್ತ್ರಗೊಳಿಸುವ ಉದ್ದೇಶದಿಂದ ಮಹಿಳೆಗೆ ಕ್ರಿಮಿನಲ್ ಬಲದ ಆಕ್ರಮಣ ಅಥವಾ ಒತ್ತಾಯ. ಇನ್ನು 354C ಇದರಲ್ಲಿ ಅಶ್ಲೀಲ ಚಿತ್ರ ರೆಕಾರ್ಡ್ ಮಾಡಿಕೊಳ್ಳುವುದು ಮತ್ತು ಮಾಹಿತಿ ತಂತ್ರಜ್ಞಾನ ವಿಭಾಗ 66E ಗೌಪ್ಯತೆಯನ್ನು ಉಲ್ಲಂಘನೆ ಅಡಿಯಲ್ಲಿ ಪ್ರಕರಣವನ್ನು ದಾಖಲಿಸಲಾಗಿದೆ. ಈ ಪ್ರಕರಣಗಳ ಮಾಹಿತಿ ನಿಮಗೆ ಯಾಕೆ ಕೊಟ್ಟೆ ಅಂತ ಹೇಳಿದರೆ, ಇದು ಕಳೆದ ಬಾರಿಯ FIRಗಿಂತನೂ ಕೂಡ ಗಂಭೀರವಾಗಿರುವಂತಹ ಪ್ರಕರಣಗಳು ಅಥವಾ ಸೆಕ್ಷನ್ಸ್ಗಳು. ಇಲ್ಲಿ ಪ್ರಜ್ವಲ್ ರೇವಣ್ಣ ಯಾವುದೇ ಕಾರಣಕ್ಕೂ ಕೂಡ ಬಚಾವ್ ಆಗುವಂಥ ಸಾಧ್ಯತೆ ಬಹಳ ವಿರಳ ಅಂಥೇಳಿ ಕಾನೂನು ತಜ್ಞರು ಹೇಳ್ತಾ ಇದ್ದಾರೆ, ವಕೀಲರು ಹೇಳ್ತಾ ಇದ್ದಾರೆ. ಯಾಕಂತ ಹೇಳಿದರೆ ಇಲ್ಲಿ ದಾಖಲಾಗಿರುವಂತಹ ಎಲ್ಲ ಪ್ರಕರಣಗಳು ಕೂಡ ಅತ್ಯಂತ ಗಂಭೀರವಾಗಿದೆ. ಈ ಪ್ರಕರಣದಲ್ಲಿ ಪ್ರಜ್ವಲ್ ರೇವಣ್ಣನನ್ನು ಬಿಡುವಂತಹ ಮಾತೇ ಇಲ್ಲ ಅಂಥೇಳಿ ಇಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ.
ಹೀಗಾಗಿ ಪ್ರಜ್ವಲ್ ರೇವಣ್ಣಗೆ ಇನ್ನಷ್ಟು ಮತ್ತಷ್ಟು ಸಂಕಷ್ಟಗಳು ಎದುರಾಗೋದು ಮಾತ್ರ ಖಚಿತ. ಈ ಮೂಲಕ ಪ್ರಜ್ವಲ್ ರೇವಣ್ಣಗೆ ಈ ಎರಡನೇ ಎಫ್ಐಆರ್ ಇದೆಯಲ್ಲ, ಇದು ಉರುಳಾಗುತ್ತೆ ಅನ್ನೋದು ಮಾತ್ರ 100% ಸತ್ಯ ಅಂತೇಳಿ ಅನಿಸುತ್ತೆ. ಆದರೆ ಈ ಎಫ್ಐಆರ್ನಲ್ಲಿ ಅಥವಾ ಈ ದೂರಿನಲ್ಲಿ ಇರುವಂಥ ಒಂದೊಂದು ಅಂಶಗಳನ್ನು ನೀವು ಗಂಭೀರವಾಗಿ ಓದಿದರೆ ನಿಮ್ಮ ರಕ್ತ ಕೊತ ಕೊತ ಕುದಿಯೋದ್ರಲ್ಲಿ ಅನುಮಾನ ಇಲ್ಲ. ಈತ ಎಂಥ ಪರಮ ಪಾಪಿ ಅಂತ ಹೇಳಿಬಿಟ್ಟು ನಿಮಗೆ ಅನಿಸೋದ್ರಲ್ಲೂ ಕೂಡ ಡೌಟೇ ಇಲ್ಲ. ಈ ಪ್ರಜ್ವಲ್ ರೇವಣ್ಣನ ಇನ್ನಷ್ಟು ಕಾಮ ಪುರಾಣಗಳನ್ನು ನಿಮ್ಮ ಮುಂದೆ ಮುಂದಿನ ಸ್ಟೋರಿಗಳಲ್ಲಿ ಇಡ್ತಾ ಹೋಗ್ತೀನಿ. ಅದಕ್ಕೋಸ್ಕರ ತಪ್ಪದೆ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಅದಕ್ಕೂ ಮುನ್ನ ಈ ಸ್ಟೋರಿ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ.